ನಮಸ್ತೆ, ನಾನು ಗಾಯತ್ರಿ ಶ್ರೀಧರ್. ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಮೈದಾ ಹಿಟ್ಟು, ಸಕ್ಕರೆ ಮತ್ತು ತುಪ್ಪದಿಂದ ಹಾಲ್ಕೋವಾ ಮಾಡ್ತಾಯಿದ್ದೀನಿ. ತುಂಬ ಈಸಿ ಮೆಥಡ್ ಇದೆ ಇದು. ತುಂಬ ತೊಳಸೋದು, ಒಲೆ ಮೇಲೆ ಅವೆಲ್ಲ ಏನು ಬೇಕಾಗೋದಿಲ್ಲ. ಒಂದು ಬಾಣಲೆಗೆ ಮೈದಾ ಹಿಟ್ಟಿನ 1/3 ಭಾಗ ತುಪ್ಪ ಹಾಕಿ ಅದಕ್ಕೆ 1 ಬೌಲು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಸಣ್ಣ ಉರಿ ಮೇಲೆ ನಾವು ಇಟ್ಕೋಬೇಕಾಗುತ್ತೆ. ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅಥವಾ ಸ್ಟೀಲ್ ತಟ್ಟೆ ಯಾವುದಕ್ಕಾದರೂ ನೀವು ತುಪ್ಪ ಹಚ್ಚಿ ಇಟ್ಕೋಬೇಕಾಗುತ್ತೆ. ನನಗೆ ಎಲ್ಲವುದು ರೆಡಿ ಆದಮೇಲೆ ಇವುಗಳಿಗೆ ಹಿಟ್ಟು ಹಾಕಬೇಕಾಗುತ್ತೆ ನಾವು. ಆಮೇಲೆ ಇದನ್ನು ಚಿಕ್ಕ ಉರಿನಲ್ಲಿ ನಾವು ಹುರ್ಕೋಬೇಕು. ಮೀಡಿಯಮ್ ಸಹಿತ ಅಲ್ಲ, ತುಂಬ ಸಣ್ಣ ಉರಿನಲ್ಲಿ ಒಂದು 6ರಿಂದ 7 ನಿಮಿಷ ಹುರ್ಕೋಬೇಕಾಗುತ್ತೆ. ತುಪ್ಪ ಮತ್ತು ಮೈದಾ ಹಿಟ್ಟು ಮಿಕ್ಸ್ ಆಗಬೇಕು. ಅದು ಹಸಿ ವಾಸನೆ ಸಹಿತ ಹೋಗಬೇಕಾಗುತ್ತೆ. ಅಲ್ಲಿ ತನಕ ನಾವು ಇದನ್ನು ಹುರ್ಕೋಬೇಕು. ಮಧ್ಯದಲ್ಲಿ ನಾವು ಮೈದಾ ಹಿಟ್ಟು ಏನು ತೊಗೊಂಡಿದ್ವೋ ಅದರ 1/4ರಷ್ಟು ಸಕ್ಕರೆ ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ಏಲಕ್ಕಿ ಬೀಜಗಳನ್ನು ಅದ್ರ ಜೊತೆಯಲ್ಲಿ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ನೈಸಾಗಿ ಪೌಡ್ರು ಮಾಡಿ ಇದನ್ನು ಮಿಕ್ಸ್ ಮಾಡೋದಿರುತ್ತೆ. ಆಮೇಲೆ ಅದು ಸಹಿತ ನಮಗೆ 1/4 ಬೌಲ್ನಷ್ಟು ಸಾಕಾಗುತ್ತೆ. ಸ್ವೀಟ್ ತುಂಬ ಜಾಸ್ತಿ ಆಗಿಬಿಡುತ್ತೆ ಜಾಸ್ತಿ ಹಾಕಿದ್ರೆ. ನಾವು ಮೈದಾ ಹಿಟ್ಟು ತೊಗೊಂಡಿರ್ತೀವಲ್ಲ ಅದರಲ್ಲಿ 1/4 ಭಾಗ ಸಕ್ಕರೆ ಪುಡಿ ಸಾಕಾಗುತ್ತೆ. ಈಗ ಇದು ಕಂಟಿನ್ಯೂಷನ್ ಆಗಿ ಹುರಿತಾ ಇದ್ದೀನಿ. ಇದನ್ನು ಮೈದಾ ಹಿಟ್ಟು ತುಪ್ಪದ ಜೊತೆ ಮಿಕ್ಸ್ ಆಗಬೇಕು. ಕೊನೆಯಲ್ಲಿ ಇದು ಆಗ್ತಾ ಬಂದಾಗ ತುಪ್ಪ ಬಿಟ್ಕೊಳ್ಳುತ್ತೆ, ಅಲ್ಲಿ ತನಕ ಹುರಿಬೇಕಾಗುತ್ತೆ. ಹಸಿ ವಾಸನೆ ಎಲ್ಲ ಹೋಗ್ತಾ ಬಂದಿದೆ ನೋಡಿ, ಅಲ್ಲಿ ತನಕ ನಾವು ಹುರಿಬೇಕಾಗುತ್ತೆ. ತುಂಬ ಒಳ್ಳೆಯ ರುಚಿ. ಮೊದಲೆಲ್ಲ ನಮಗೆ ಅಂಗಡಿಗಳಲ್ಲಿ ಎಲ್ಲ ಸಿಕ್ಕೋದು ಇದು. ತುಂಬ ಸಣ್ಣ ಪೀಸಿಗೆ ಒಂದು 25-50 ಪೈಸಾ ತಗೋತಾಯಿದ್ರು. ಈಗ ನಾನು ಎಲ್ಲೂ ನೋಡಿಲ್ಲ, ತೊಗೊಂಡಿಲ್ಲ. ಹೊರಗಡೆಯಿಂದ ಸ್ವೀಟ್ ತೊಗೊಂಡು ತಿನ್ನೋದೇ ಕಡಿಮೆ ಆಗಿಬಿಟ್ಟಿದೆ ಇವಾಗ. ನೋಡಿ, ಇವಾಗ ಆಗ್ತಾ ಬಂದಿದೆ. ಅದು ತುಪ್ಪ ಬಿಟ್ಕೊಳ್ತಾ ಬರ್ತಾಯಿದೆ. ಚೆನ್ನಾಗಿ ಅದು ತುಪ್ಪ ಮತ್ತು ಮೈದಾ ಹಿಟ್ಟು ಮಿಕ್ಸಾಗಿ ಎಲ್ಲೂ ಉಂಡೆ ಕಟ್ಟದೇ ಇರೋ ಥರ ಹಾಕಬೇಕು. ಒಂದು ತಟ್ಟೆಗೆ ಸುರ್ಕೊಂಡಿದ್ದೀನಿ. ಇದನ್ನು ನಾವು ಇವಾಗ ಚೆನ್ನಾಗಿ ಒಂದು 50% ಶಾಖ ಇರಬೇಕು ಅಷ್ಟೇ, ತುಂಬ ಬಿಸಿ ಇರಬಾರ್ದು. ಸ್ವಲ್ಪ ಕೈಗೆ ಬಿಸಿ ಅನ್ನೋ ಹಾಗೆ ಸಕ್ಕರೆ ಹಾಕಬೇಕು ನಾವು. ಸ್ವಲ್ಪನೇ ಸಕ್ಕರೆ ಹಾಕಿ ಅದನ್ನು ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಕೈಲಿ ಚೆನ್ನಾಗಿ ಕಲಿಸ್ಕೊಂಡಾಗ ಅದು ಹಿಟ್ಟು ಮತ್ತು ಸಕ್ಕರೆ, ತುಪ್ಪ ಇದೆಲ್ಲದೂ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಬರುತ್ತೆ. ಅಲ್ಲಿ ತನಕ ನಾವು ಚೆನ್ನಾಗಿ ನಾದಿ ಕಲಿಸ್ಬೇಕು. ಸಕ್ಕರೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಮಾತ್ರ ಹಾಕ್ಕೋಬೇಕು. ಸಕ್ಕರೆ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಇವಾಗ ನೋಡಿ, ಇವಾಗ ಹಿಟ್ಟು ನೀಟಾಗಿ ಬರ್ತಾಯಿದೆ. ಕೈಗೆಲ್ಲ ಅಂಟೋದಿಲ್ಲ ನೋಡಿ, ಈ ಥರ ಬರುತ್ತೆ ಹಿಟ್ಟು. ಇದನ್ನು ನಾವು ಆ ಬಾಕ್ಸಿಗೆ ಗ್ರೀಸ್ ಮಾಡಿದ್ವಲ್ಲ ತುಪ್ಪ ಹಾಕಿ, ಅದಕ್ಕೆ ನಾವು ಕ್ಲೀನಾಗಿ ಅದನ್ನು ಸೆಟ್ ಮಾಡಬೇಕು. ಕ್ಲೀನಾಗಿ ಸೆಟ್ ಮಾಡಿಬಿಟ್ಟು ಅದನ್ನು ಈಗಲೇ ನಾವು ಚಾಕುನಲ್ಲಿ ಸ್ವಲ್ಪ ಮಾರ್ಕ್ ಹಾಕ್ಕೊಳ್ಳೋದು ಒಳ್ಳೆಯದು. ಮಾರ್ಕ್ ಹಾಕ್ಕೊಂಡಾಗ ಅದು ತಣ್ಣಗಾದ ಮೇಲೆ ನಾವು ಕುಯ್ಯೋದಕ್ಕೆ ಕಷ್ಟ ಆಗೋದಿಲ್ಲ, ಪೀಸ್ ತೆಗೆಯೋದಕ್ಕೆ ಕಷ್ಟ ಆಗೋದಿಲ್ಲ. ಈಗ ಇದು ತಣ್ಣಗಾಗಿದೆ. ಇವಾಗ ನೋಡಿ ಪೀಸು ಎಷ್ಟು ನೀಟಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ನನಗೊಂದು 15ರಿಂದ 16 ಪೀಸು ಸಣ್ಣಕ್ಕೆ ಮಾಡಿದ್ದೀನಿ ನಾನು. 15ರಿಂದ 16 ಪೀಸು ಹಾಲ್ಕೋವಾ ಸಿಕ್ಕಿದೆ ನನಗೆ. ಬಾಯಿಗಿಟ್ಟರೆ ಕರಗೋಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.